ಗಾಡಿ ಹಾಕಿ ಅವ್ರನ್ನ ಕೊಂದಿದ್ದಾರೆ. ಏನೇನು ಅವ್ರು ಪ್ಲಾನಿಂಗ್ ಮಾಡಿ ಕೊಲೆ ಮಾಡಿದ್ರು ಅಥವಾ ಏನು ಮಾಡಿದ್ರು ಅಂತ ಸಂಬಂಧ ಇಲ್ಲ. ಅವ್ರು ಜೀವಾವಧಿ ಶಿಕ್ಷೆ ಆಗ್ಬೇಕ್ರಿ ಅವ್ರಿಗೆ. ಅವ್ನಿಗೆ ರೋಡಿ ಶೀಟ್ ಓಪನ್ ಆಗ್ಬೇಕು. ಏನೂ ಇಲ್ರಿ ಅವು ಅಂದರೆ ಈಗ ಉಚ್ಚಪ್ಪ ಬಸವಣ್ಣಪ್ಪ ಉದ್ದನಕಾಲ ಮತ್ತು ಮಾಲ್ತೇಶ್ ಲಿಂಗಪ್ಪ ಕಾಮಿ ಮತ್ತು ಅವ್ರಿಗೆ ಬೇಕಾದಂಥ ವ್ಯಕ್ತಿ ಆದಂಥ ಸಿದ್ದಪ್ಪ ನಾಗಪ್ಪ ಒಡ್ಡಾರೆ ಮತ್ತು ಅವರ ಅಣ್ತಮ್ಮಗಳಾದಂಥ ಇದು ಉರ್ಜಪ್ಪ ನಾಗಪ್ಪ ಒಡ್ಡಾರೆ ಮತ್ತು ನಾಗಪ್ಪ ಒಡ್ಡಾರೆ, ಸುರೇಶ್ ಹನುಮಂತಪ್ಪ ಒಡ್ಡಾರೆ, ಇವರೆಲ್ಲವರು ಸಂಬಂಧಿಕರು ಎಲ್ಲ ಇವರು ಬೇಕಾದರೆ ಮೂರು ಕುಟುಂಬಗಳ ನಡುವೆ ಜಗಳ ಆಗಿ ನಮ್ಮ ಅಪ್ಪಾಜಿ ಅವ್ರವ್ರ ಪಾಟಿಗೆ ಅಂಗಡಿ ಹೋಗಿ ಅಡಿಕೆಲಿ ಹಾಕೋ ಟೈಮ್ನಾಗ ಹಾಕೊಂಡ್ರೆ ಇವರು ಏಕಾಏಕಿ ಹೋಗಿ ಅವ್ರ ಮೇಲೆ ಟಿ ಗಾಡಿ ತೊಗೊಂಡೋಗಿ ಯಾರು ಸಿದ್ದಪ್ಪ ನಾಗಪ್ಪ ಒಡ್ಡಾರೆ ಆಗ ಅವ್ರ ಕುಟುಂಬದವರು ಮತ್ತು ಉರ್ಚಪ್ಪ ಬಸವಣ್ಣಪ್ಪ ಉದ್ದನಕಾಲ್ ಇವರು ಜಗಳದಾಗ ನಮ್ಮ ಅಪ್ಪಾಜಿನ ನಮಗೂ ಅವ್ರಿಗೆ ಈ ಜಗಳಕ್ಕೆ ನಮ್ಗೆ ಯಾವುದೂ ಸಂಬಂಧ ಇಲ್ಲ. ಆದರೂ ನಮ್ಮ ಅಪ್ಪಾಜಿ ನಮ್ಮ ಪಾಟಿಗೆ ಅವ ಅಡಿಕೆಲಿ ಹಾಕೊಳಕ್ಕೆ ಹೋದಾಗ ಇವರು ಏಕಾಏಕಿ ಬಂದು ಗಾಡಿ ಹಾಕಿ ಅವ್ರನ್ನ ಕೊಂದಿದ್ದಾರೆ. ಆ್ಯಕ್ಚುಲಿ KMCಗೆ ಅಡ್ಮಿಟ್ ಮಾಡಿದ್ವಿ. ಇದು ಗೌರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ವಿ. ಅವ್ರು KMC ಬರ್ದುಕೊಟ್ಟು KMC ಒಳಗೆ ಸೀರಿಯಸ್ ಐತೆ ಅಂತ ಹೇಳಿದ್ರು. ಅಲ್ಲಿ 2 ದಿನ ಇಟ್ಕೊಂಡ್ವಿ. ಅಲ್ಲಿ ಕೂಡ ಏನು ಕ್ಯೂರ್ ಆಗಂಗಿಲ್ಲ, ಭಾಳ ಸೀರಿಯಸ್ ಐತೆ ಅಂತ ಹೇಳಿದ್ರು. ನಾವು ಬೇರೆ ಕಡೆ ಬರ್ದು ಕೊಡ್ರಿ, ಭಾಳ ಕಂಡೀಷನ್ ಐತಿ, ಬೇರೆ ಕಡೆ ಹೋಗೋದ್ರಾಗ ಸಾಯ್ತಾರೆ ಅಂತ ಅಲ್ಲಿ ಬ್ರೈನ್ ಇಂಜುರಿ ಆಗೈತಿ, ಬ್ರೈನ್ ಬರೋಬ್ಬರಿ ಭಾಳ ಹೊರತು ಬಿದ್ದೈತೆ ಅಂತ ಸರ್ ಡಾಕ್ಟ್ರಿಗೆ ಹೇಳ್ದಾಗ ಕೇಳಿದ್ವಿ. ಮತ್ತು ಪಕಡಿಗೆ ವರ್ಷಬಲ್ ಗಾಡಿಯಿಂದ ಬಂದು ಗುದ್ದಿದ್ದಲ್ಲ ಸರ್. ಮತ್ತು ಹೊಟ್ಟೆಗಿಂತಲ್ಲೆಲ್ಲ ಬಾವು ಬಂದೈತಿ, ಮತ್ತು ಕಾಲೆಲ್ಲ ಇಲ್ಲಿ ಬೆನ್ನು ಮೂಳೆ ಐತಲ್ಲ, ಬೆನ್ನು ಮೂಳೆಗೂ ಹೊರತು ಬಿದ್ದೈತಿ, ಮತ್ತು ಕಾಲಿಲ್ಲಿ ಎಡಗಡೆ ಕಾಲಿಗೆ ಫ್ರಾಕ್ಚರ್ ಆಗಿ ಅಲ್ಲೆಲ್ಲ ಇದು. ನಿಮ್ಗೆ ಸರ್ಕಾರದಿಂದ ಏನು ಸವಲತ್ತು ಕೊಡಬೇಕು? ಇನ್ನೇನೇನು ಸರ್, ಇವಾಗ ದಾಸಪ್ಪ ಅಂತ ಏನದಾರ ಇವ್ರು ಯಾರ್ಯಾರು ನಮ್ಮ ಅಪ್ಪಾಜಿನ ಸಾಮಿಲಾಗಿ ಕೊಲೆ ಮಾಡಿದಾರೋ ಅವ್ರು ಏನು ಮಾಡಿದ್ದಾರೆ ಇಲ್ಲ, ನಮ್ಮ ಅಪ್ಪಾಜಿ ಅವರೇ ನಮ್ಗೆ ಆಸ್ತಿ, ಅವ್ರಿಲ್ಲ ಅಂದ್ರಿಲ್ಲ, ಅವ್ರು ದುಡಿಬೇಕು, ನಾವು ತಿನ್ಬೇಕು, ಇಂಥ ಪರಿಸ್ಥಿತಿ ಒಳಗೆ ನಾವಿದ್ದೀವಿ. ಅಂಥದ್ರಾಗ ಇವ್ರ ನಡುವೆ ನಾವು ನಮ್ಮ ಫ್ಯಾಮಿಲಿಯವ್ರು ನಾವು ಇರ್ತಾವೆ. ಅವ್ರ ಜಗಳ ತೊಗೊಂಡಾಗ ನಮ್ಮ ತಂದೆಯವ್ರನ್ನ ಬೆಲೆ ಕೊಟ್ಟರೆ ನಾವು ಅದ್ರ ಇರೋ 2 ಜನ ಅಂತಮ್ಗಳು, ನಮ್ಮ ತಾಯಿ ಹ್ಯಾಂಡಿಕ್ಯಾಪ್ಟ್, ನಮ್ಮ ತಮ್ಮಗೂ ಹುಷಾರಿಲ್ಲ, ಅದು ಮಂತ್ಲಿ ಅವ್ರಿಗೆ ಹ್ಯಾಂಡಿಕ್ಯಾಪ್ಟ್, ಅವ್ರಿಗೆ ಆಸ್ಪತ್ರೆ ತೋರಿಸಲ್ಲ ನಡೆಯಂಗಿಲ್ಲ. ನಮ್ಮ ತಮ್ಮನೂ ಹುಷಾರಿಲ್ಲ, ಪ್ರೆಸೆಂಟ್ ಈಗ ಬೇಕಾದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ನಾನು ಕೊಡ್ತಾ ಇದ್ದೇನೆ. ಇಂಥ ಪರಿಸ್ಥಿತಿ ಒಳಗೆ ಕಷ್ಟ ಭಾಳ ಬಡ್ತಾನೆ ನಮ್ದು. ಅಂಥ ಪರಿಸ್ಥಿತಿ ಒಳಗೆ ಇವ್ರು ಹೋಗಿ ಹೊಡೆದು ನಾವು ಕೂಲಿ ಮಾಡಿದ್ರೆ ಹೊಡೆದು ತಿಂತೈತಿ, ಅಂಥ ಪರಿಸ್ಥಿತಿ ನಮ್ದು ಐತಿ. ಇವರು ಮಾಡಿ ಇವ್ರ ಜಗದಾಗ ದಾಸಪ್ಪ ಇವ್ರು ಏನಿದಾರಲ್ಲ, ನಮ್ಮ ಅಪ್ಪನ ಯಾರು ಏನೇನು ಅವ್ರು ಪ್ಲಾನಿಂಗ್ ಮಾಡಿ ಕೊಲೆ ಮಾಡಿದ್ರು ಅಥವಾ ಏನು ಮಾಡಿದ್ರು ಅಂತ ಸಂಬಂಧ ಇಲ್ಲ. ಅವ್ರು ಜೀವಾವಧಿ ಶಿಕ್ಷೆ ಆಗ್ಬೇಕ್ರಿ ಅವ್ರಿಗೆ. ಅವ್ನಿಗೆ ರೋಡಿ ಶೀಟ್ ಓಪನ್ ಆಗ್ಬೇಕು. ಮತ್ತು ಅವ್ರ ಫ್ಯಾಮಿಲಿಯವರು ನನಗೆ ಈಗ 6 ತಿಂಗಳಿದ್ದೆ ನನ್ನ ಮೇಲೆ ಅವ್ರು ಹಲ್ಲೆ ಮಾಡೋಕೆ ನೋಡಿದರೆ ನನ್ನ ಆಜು ಬಾಜು ಮನೆಯ ಆ ಸೈಡನ್ನು ನಮ್ಮ ಅಪ್ಪಾಜಿ ಮೇಲೆ ತೀರ್ಸ್ಕೊಂಡ್ರ ಅಂತಂದರೆ ಇಂಟೆನ್ಷಲಿ ಕೊಲೆ ಮಾಡಿರ್ಬೇಕು ಅನ್ಸುತ್ತೆ ನನಗೆ ಅನಿಸಿಕೆ. ಅದಕ್ಕೆ ಈ ಜಗಳದಾಗ ಯಾವುದು ಸಂಜೆ ನನಗೆ ಈಗ ಏನಿಲ್ರಿ, ಅವ್ನಿಗೆ ರೋಡಿ ಶೂಟ್ ಓಪನ್ ಮಾಡ್ಬೇಕು. ಅವ್ರು ಇಲ್ಲಿ ಓಣಿ ಒಳಗೆ ಏನು ಮಾಡ್ತಾರಂತಂದ್ರೆ ಕಣ್ಲಿ ಕುಡ್ಗೋಲ್ ತಗೊಂಡು ಎಲ್ಲರ ಮೇಲೆ ಹಲ್ಲೆ ಮಾಡಕ್ ಬರ್ತಾರೆ. ನಮ್ಗೆ ಅಷ್ಟೇ ಅಲ್ಲ, ಸಂಜೀವ್ ತನಕಲೆ ಅದಕ್ಕೆ ಅವ್ರು ಏನಂತಂದ್ರೆ ನನಗೆ ಹಾಳಾಗೈತೆ.